SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎರಡು ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂಥ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನಗೆ ತಡ್ಕೊಳಕ್ಕೆ ಇನ್ನೂ ಒದ್ದಾಡ್ತಾ ಇದೀವಲ್ಲ ಮುಗಿಸ್ಕೊಂಡು ಈಗ ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ ನಾವೀಗ ಚೆನ್ನಾಗಿದೆ ಎಲ್ಲ ಸ್ನೇಹಿತರಾಗಿ ಪಾಠ ಕಳಿಸ್ತಿರಲ್ವಾ CMಗೆ? ಹಾಗಾಗಿ ಸಿನಿಮಾ ಬೇರೆ ರಾಜಕೀಯ ಬೇರೆ. ಸಿನಿಮಾದವರು ರಾಜಕಾರಣಿಗಳಾಗೋಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಇವಾಗೂ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದ್ದಾರಲ್ಲ ಸರ್? ಪರಿಚಯ ಆಗಿದ್ದಾರೆ, ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನೇ ಮಾತಾಡಲಿ, ಒಳ್ಳೆಯವರು. ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದು ಕಡೆ ನಮ್ಮವರು ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋಗಿರುತ್ತೆ, ಸರಿ ಇದ್ದಾರೆ. ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿ ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗಂದ್ಬಿಟ್ಟು ಅದು ಇದರಲ್ಲಿ ಅಹಮಲ್ ನಮ್ಮೊಟ್ಟಿಗಂತೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಯು ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅಂತ ಒಂದು ಡೈಲಾಗ್ ಇದೆ. ಯಾರು ನಿಮ್ದೆ ಸರ್ ಮಾರ್ಕಲ್ಲಿ? ಯಾರು ಹೇಳೋದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ಕೊಂಡ್ವಿ 3 ಸಲ ನೋಡೋದಲ್ಲ ಸರ್, ಹಾಗಾಗಿ ಯಾರು ಹೇಳೋದು ಡೈಲಾಗು? ಕ್ವಶನ್ ಕೇಳ್ತಾ ಇರೋದು ಸರ್. ಜನರಲ್ ಆಗಲ್ಲ, ಯಾರು ಹೇಳೋದು? ಯಾರು ಡೈಲಾಗು? ಸರ್ ಇದು ಹೆಂಗಾಯ್ತು ಅಂದರೆ ಎಕ್ಸಾಮಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತೆ ಕ್ವಶನ್ ಇಲ್ಲ. ಏನು ಗೊತ್ತಾ, ನಾನು ನಂಬೋದೇನೆಂದರೆ, ಈಗ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳಾಗ್ತೀನಿ. ಯಾಕಂದ್ರೆ ವಾಪಸ್ ಉಲ್ಟಾ ಹೊಡೆದು ನನಗೆ ಉತ್ತರ ಇರಬೇಕಲ್ಲ. ನಾನು ನಿಮ್ಗೆ ತುಂಬ ಆನೆಸ್ಟಾಗಿ ಕೇಳಿದ್ದು. ನಾನೇನಿದ್ದು ನಾನು ನಿಮಗೆ ಕ್ರಾಸ್ ಕ್ವೆಶ್ಚನ್ ಮಾಡಿ ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ pretend something. I really honestly ask you, who says that dialogue? Okay, I'll change the questions. No, I want to answer that question. I'm so eager to answer that question. Please tell me. Sir, kindly answer that question, sir, not the character. No, madam. ಅದು ಹೇಳಿದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೆ ಅವ್ರು ಖಂಡಿತ ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ. ಪಾಯಿಂಟ್ ಅದಲ್ಲ, ಬಟ್ ಹೇಳಿದ್ಯಾರು? ಸಿನಿಮಾದಲ್ಲೇ ಬರುವಂತ ಒಂದು ಪಾತ್ರದ ಡೈಲಾಗ್ ಸರ್. ಈಗ ನವೀನ್ ಚಂದ್ರ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಎಲ್ಲರಿಗೂ. ತುಳಿದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನಾನೇ ಜವಾಬ್ದಾರಿ ತಗೊಳ್ಳಿದ್ದು. ಅದು ಅವ್ರದ್ದು. ಅವ್ರಿಗೆ ಕೇಳಿ, ಯಾಕೆ ನೀವು ಹಿಂಗಿದ್ರೆ ಕರೆಕ್ಟ್ ಹಾಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ? ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ. ಯಾಕಂದರೆ ಸಿನಿಮಾದಲ್ಲಿ ಕೇಳಿಸ್ಕೊಳ್ಳಿ, ನಾನು ಮಾತಾಡ್ಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಮಾತಾಡ್ತಾ ಇದ್ದೆ. ಸಿನಿಮಾದಲ್ಲಿ ಏನು ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟಾಗಿ ಹೇಳಿ, ನಾನು ಸಿನಿಮಾ ನನ್ನ ಟೈಮ್. ನಿಮ್ಮ ಆ್ಯಕ್ಷನ್ ನೋಡೋಕೆ ಹೋದ್ರು ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿದಾಗ ನೀವು ಈ ಡೈಲಾಗ್ ಹೇಳಿ, ನೋ, ಐ ವಾಂಟ್ ಡೂ ದಟ್. ಆ ಡೈಲಾಗಲ್ಲಿ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋಲ್ಲ. ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು. ಆ್ಯಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರ್ ಆರ್ ಲೈನ್ ಲೈಕ್ ದಿಸ್. ಸಿನಿಮಾ ಈಸ್ ಮೈ ಮದರ್. ಐ ವಿಲ್ ನೆವರ್ ಮಿಸ್ಯೂಸ್ ಮೈ ಮದರ್. ಮೈಕ್ ಕೊಡಿಯೋದು. ಸರ್, ಅತ್ತೆ ಕೂಡ ಸಿನಿಮಾ ನೋಡಿದ್ರು ಸರ್, ನಮ್ಗೆ ಸಿಕ್ಕಿದ್ರು, ಭಾವುಕರಾಗಿದ್ರು ಸ್ವಿಮ್ಮಿಂಗ್ ಆ ದೃಶ್ಯವನ್ನ ನೋಡಿ. ಅವ್ರು ಬಂದು ಮನೇಲಿ ಏನು ವಿಮರ್ಶೆ ಕೊಟ್ಟರು ಸರ್, ಆ್ಯಂಡ್ ಮಗಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದು ಬೆಳಿಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಆ್ಯಕ್ಚುಲಿ ನಾನು ಕೇಳೋಲ್ಲ. ನಾನು ಯಾರಿಗೂ ಕೇಳೋಲ್ಲ. ಏನಾಗುತ್ತೆ, 2 ಥಿಂಗ್ಸ್. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಯಾರಲ್ಲಿ ಈಗ ಇಲ್ಲಿ ಪ್ರವೀಣ್ ಇವರೆಲ್ಲ ನನ್ನ ಸ್ನೇಹಿತರು ಕೂತಾರೆ, ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಕೇಳಲ್ಲ. ನನ್ನ ಎದುರುಗಡೆ ಬರ್ತಾರೆ, ಯಾರಪ್ಪ ಹೆಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ. ಅವ್ರ ಪಾಪ ಏನು ಹೇಳೋಕ್ಕಾಗುತ್ತೆ? ನನಗೆ ಗೊತ್ತಿರೋದು ಅವ್ರು ಸಿನಿಮಾ ವೀಡಿಯೋದಲ್ಲಿ ಏನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ, ಅದು ಆನೆಸ್ಟಾಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್.
ನಾವೇ ಇಲ್ಲಿ ಮಾತಾಡ್ಕೊಳ್ಳೋದು. ಆ್ಯಕ್ಚುಲಿ ಆಫ್ಟರ್ ಸೆವೆರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ ಆಸ್ಕ್ ಸಚ್ ಕ್ವೆಶ್ಚನ್, ಯು ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬಂದಾಗ ಇಟ್ ಈಸ್ ಅ ವೆರಿ ಪರ್ಸನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವಶನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ, ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳಿಬೇಕು ತಾವು. ಏಯ್ ಇವರೇ ಮಾತಾಡ್ತಿದ್ದೇನೆ ರೀ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ದೀರಾ ನಿಂತ್ಕೊಂಡು. ಸರ್ ಒಂದೇ ಒಂದು ಮಾತು, ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಈಗ? ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೊತಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ವಿ ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ. ಸರ್ ಒಂದೇ ಒಂದು ಮಾತು, ಅವಾಗಿಂದ ಮಾತು ಅಂತ ಇದ್ರ, ನಿಮ್ ಪ್ರಕಾರ ಮಾತು ಎಷ್ಟು ಮುಖ್ಯ ಸರ್? ಎಲ್ಲರೂ ಕೆಟ್ಟಾಗೂ ಮಾತಾಡ್ತಾರೆ, ಪಾಸಿಟಿವ್ ಆಗೂ ಮಾತಾಡ್ತಾರೆ. ಮಾತು ಎಷ್ಟು ತೂಕವಾಗಿರ್ಬೇಕು ಸರ್? ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದಾಗ ತೂಕ. ಮಿಕ್ಕಿ ಟೈಮಲ್ಲಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಪ್ರಾಕ್ಟೀಸ್ ಸೈಲೆನ್ಸ್ ಇಸ್ ವೆರಿ ಗುಡ್ ಸೈಲೆನ್ಸ್. ಸರ್ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಸರ್. ಇಲ್ಲಿ ಸರ್ ಸರ್ ಹೇಳಿ ಅಕ್ಕ. ಅದೇ ಸರ್, ಅಲ್ಲಿ ಭಾಳ ರೆಸ್ಪಾನ್ಸ್ ಬೇಕಾಗತ್ತೈತಿ. ಮಾರ್ಕ್ದಾಗ ಫುಲ್ ಹವಾ. ಏನು ಹೇಳ್ತೀರಿ ಸರ್? ಉತ್ತರ ಕರ್ನಾಟಕದಾಗ ಹಂಗ ಉಂಟ ಎಲ್ಲ ಹೊಡೀರಿ ಅಲ್ರಿ ಸರ್. ಮಾರ್ಕ್ ಸಿನಿಮಾ ಬಗ್ಗೆ ಭಾಳ ಅಲ್ಲ ಹವಾ ಕ್ರಿಯೇಟ್ ಮಾಡಾಕತ್ತಿ. ಭಾಳ ಇಷ್ಟ ನೀವು ಅಂದ್ರೆ. ಅದಕ್ಕೆ ಏನಾರು ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ನಾಗ ಏನಾರು ಹೇಳ್ರಿ ಸರ್ ಈ ರೆಸ್ಪಾನ್ಸ್. ನಿಮ್ಮ ಪ್ರೀತಿಗೆ ಶರಣು ರೀ, ಅಷ್ಟೇ ಅಷ್ಟೇ ಇಲ್ರಿ ಸರ್. ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಯಾರಿಗೆ ಶರಣ ಆಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಈಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರು ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನ ತುಂಬ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ. ಸರ್ ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸರ್ ಥಿಯೇಟರ್ ರೆಸ್ಪಾನ್ಸ್ ಹೋದಾಗ ನಿಮ್ಮ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್, ಇಲ್ಲಿ ಎಷ್ಟು ಸರ್ ಸುಳ್ಳು ಹೇಳಿದ್ದಾರೆ, ನಮಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಏನು ಹೇಳಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳಲ್ವ ಅದು, ಕೆಟ್ಟು ಸುಳ್ಳಲ್ವ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡಕ್ಕೆ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಅಲ್ಲಿ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲ ನಿಶ್ಚಿತ ಬರಬೇಕಾಯ್ತು. ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಎಲ್ಲ ಮರ್ಯಾದೆ ಕೂಡ ತಂದ್ಕೊಂಡು ಮಾಡ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ನಮಗೆಲ್ಲ ಅಷ್ಟೆಲ್ಲ. ಈಗ ನೋಡಿ, ನಾವು ಏನದು ದಾದಾ ಯಾರು ಗೊತ್ತಾ? ಎಲ್ಲ ನಮ್ಮವ್ರಿಗೆ ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಎಲ್ಲರೂ ಕೇಳಿದೆ, ಈ ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗೆ ಡ್ಯಾನ್ಸ್ ಮಾಡ್ತೀರ ನೀವೆಲ್ಲ? ಹಣ ತೋರ್ಸೋದಾದ್ರು ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು ಮಾಡಿದ್ವಿ. ಆ್ಯಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇದೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯಲ್ಲಿ ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ. ಅದ್ರ ಮೇಲೆ ವಿಚಾರ ಮಾಡೋಕ್ಕೆ ಬರಲ್ಲ. ನನಗೆ ಆ ಥರ ಡ್ಯಾನ್ಸ್ ಬರಲ್ಲ. ನಮ್ಮದೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ, ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನನ್ನ ಕೈಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕ್ ಅವರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿನ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮಿ ಲುಕಿಂಗ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ಸರ್ ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್. ನನ್ನ ಕ್ವಶನ್ ಬಂದು ನವೀನ್ ಚಂದ್ರ ಅವರಿಗೆ. ಸರ್
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.